ಹೆಲೋ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಥರ್ಸ್ಡೇ ದಿನ, ರಾಯರ ದಿನ, ನಾನು ಗುರುವಾರದ ದಿನ ಏನೇನು ಮಾಡ್ತೀನಿ ಅನ್ನೋದೇ ಈ ವ್ಲಾಗಲ್ಲಿ ನಾನು ತೋರ್ಸೋಕ್ಕೆ ಹೊರಟಿರೋದು. ಇದು ಆ್ಯಕ್ಚುಲಿ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿರೋ ವಿಡಿಯೋ ಅಲ್ಲ, ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡಿರೋದು. ಸೊ ಬೆಳಿಗ್ಗೆ ಎದ್ದು ಮಗು ಇರೋ ಕಾರಣ ಮಗುಗೆ ತಿನ್ನಿಸಿ, ಆಮೇಲೆ ನಾವು ಮನೇಲಿರೋರು ಎಲ್ಲರೂ ಟಿಫನ್ ಮಾಡಿ ಎಲ್ಲರೂ ಕೆಲ್ಸಕ್ಕೆ ಹೊರಟ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಅವಳಿಗೆ ಆಫ್ಟರ್ನೂನ್ದು ಲಂಚ್ ಕೂಡ ಅವಳಿಗೆ ತಿನ್ನಿಸಿ ಮಲಗಿಸಿ ಅವಳು ಮಲಗಿರೋ ಗ್ಯಾಪಲ್ಲಿ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿರೋದು. ಸೊ ನಾನು ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಮಿಷಿನ್ಗೆ ವಾಶ್ ಮಾಡಿ ಅದನ್ನು ಡ್ರೈಗೆ ಹಾಕ್ತಾಯಿದ್ದೆ. ಅದೆಲ್ಲ ಅದಾದಮೇಲೆ ಇನ್ನೊಂದು ಟ್ರಿಪ್ ಬಟ್ಟೆ ವಾಶ್ಗೆ ಹಾಕಬೇಕಿತ್ತು. ಸೊ ಬಟ್ಟೆ ಕೂಡ ಇನ್ನೊಂದು ಟ್ರಿಪ್ ವಾಶ್ಗೆ ಹಾಕ್ತೆ. ವಾಶ್ ಎಲ್ಲ ಆದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಸ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಥರ್ಸ್ಡೇ ನನ್ನ ಫೇವ್ರೆಟ್ ಡೇ ಆ್ಯಕ್ಚುಲಿ. ರಾಯರ ದಿನ ಎಲ್ಲ ಮನೆಯೆಲ್ಲ ನೀಟಾಗಿ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ನಾನು ಪೂಜೆ ಮಾಡೋಕ್ಕೆ ಪೂಜೆ ಸಾಮಾನು ಅದೆಲ್ಲ ತೊಳ್ಕೊಬೇಕಿತ್ತು. ಯಾಕಂದರೆ ನಾಳೆ ರಾಮನವಮಿ, ಶುಕ್ರವಾರ ರಾಮನವಮಿ ಇರೋದ್ರಿಂದ ಇವತ್ತೇ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ನಾಳೆಗೆ ಇನ್ನೂ ಈಸಿ ಆಗುತ್ತೆ. ನಾಳೆ ಬೆಳಿಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ನಾಳೆದು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ. ಸದ್ಯ ನನ್ನ ಮಗಳು ಹೇಗೋ ನನಗೆ ಅದಕ್ಕೆ ಅಂತ ಟೈಮ್ ಕೊಟ್ಟಿದ್ಲು, ಮಲಗಿದ್ಲು. ಸೊ ಅವ್ಳು ಮಲಗಿರೋ ಒಂದು 3 hours ಗ್ಯಾಪಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಮನೆಯೆಲ್ಲ ಗುಡಿಸ್ಕೊತಾ ಇದ್ದೆ, ಹಾಗೆ ಈಚೆ ಕೂಡ ಗುಡಿಸಿ ಒರೆಸ್ಬೇಕಿತ್ತು. ಸೊ ಎಲ್ಲನೂ ಒಟ್ಟಿಗೆ ಮುಗಿಸ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನಮ್ಮ ಮನೆಗೆ ಬೆಳಿಗ್ಗೆ ಟೈಮಲ್ಲಿ ಒಬ್ಬರು ಕೆಲಸದಂಟಿ ಬರ್ತಾರೆ. ನನಗೆ ಮಗು ಇರೋ ಕಾರಣ ನಮ್ಮ ಮನೇಲಿ ಅವರು 1-2-3 yearsಯಿಂದ ಬರ್ತಾಯಿದ್ದಾರೆ. ಸೊ ಅವ್ರು ಬಂದು ಬೆಳಿಗ್ಗೆ ನನಗೆ ಮನೆ ಒರೆಸಿ ಗುಡಿಸಿ ಪಾತ್ರೆ ಏನಾಗುತ್ತೆ ಕ್ಲೀನ್ ಮಾಡಿಕೊಟ್ಟು ಈಚೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಬಟ್ ಸ್ಟಿಲ್ ಮನೆ ಅಲ್ವಾ, ಸೊ ಎಲ್ಲರೂ ಮನೆಯಲ್ಲಿ ಒಂದು ಮಾರ್ನಿಂಗ್ ಟೈಮಲ್ಲಿ ಅವರು ಕೆಲಸಕ್ಕೆ ಹೊರಡುವಾಗ ಸ್ನಾನ ಮಾಡ್ಕೊಳ್ಳುವಾಗ ಎಲ್ಲರೂ ಇರೋದ್ರಿಂದ ಅವ್ರಿಗೆ ಟಿಫನ್ ಮಾಡೋದ್ರಿಂದ ಮತ್ತೆ ಮನೆ ಮೆಸ್ಸಿ ಆಗೇ ಆಗುತ್ತೆ. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಅಷ್ಟೇ. ಇದು ನೋಡೋದಕ್ಕೆ ನಾನೇ ಮನೆ ಕ್ಲೀನ್ ಮಾಡಿರೋ ಥರ ಇರುತ್ತೆ, ಆದರೆ ಆ್ಯಕ್ಚುಲಿ ಫಸ್ಟ್ ಒಂದು ಟ್ರಿಪ್ ಆಲ್ರೆಡಿ ಆಂಟಿ ಬಂದು ನಂಗೆ ಮಾಡಿಕೊಟ್ಟು ಹೋಗಿರ್ತಾರೆ. ಅದಾದಮೇಲೆ ಕೂಡ ಮನೆ ಎಲ್ಲರೂ ಇರೋದ್ರಿಂದ ಮಗು ಇರೋದ್ರಿಂದ ಮತ್ತೆ ಗಲೀಜಾಗಿದ್ದರಿಂದ ಕ್ಲೀನ್ ಮಾಡ್ತಿದ್ದೆ. ಇದು ನನ್ನ ಮೈದನನ್ನ ರೂಮು. ಅವ್ನ ರೂಮ್ ಕ್ಲೀನ್ ಮಾಡಿ ತುಂಬ ದಿನ ಆಯಿತು, ಸರಿ ಕ್ಲೀನ್ ಮಾಡಿಕೊಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಪಾಪ ಅವನು ಈವ್ನಿಂಗ್ ಬಂದರೆ ರೂಮ್ನ ಆ್ಯಕ್ಚುಲಿ ಗೆಸ್ಟ್ ಹೌಸ್ ಥರ ಯೂಸ್ ಮಾಡ್ತಿರ್ತಾನೆ. ಪಾಪ ತುಂಬ ಬ್ಯುಸಿ ಇರ್ತಾನೆ. ಬೆಳಿಗ್ಗೆ ಹೋದರೆ ಪಾಪ ಅವನು ಈವ್ನಿಂಗ್ ಟೈಮಲ್ಲೇ ಮತ್ತೆ ಮನೆಗೆ ಬರೋದು. ಸೊ ಟಯರ್ಡಾಗಿ ಬಂದಿರ್ತಾನೆ. ಅವ್ನು ಮನೆಗೆ ಬಂದಾಗ ಆರಾಮಾಗಿ ಮಲ್ಕೊಳ್ಳಿ, ರೆಸ್ಟ್ ಮಾಡಲಿ ಅಂತ ಹೇಳಿ ರೂಮ್ ಕ್ಲೀನ್ ಮಾಡಿಕೊಡ್ತಾಯಿದ್ದೆ. ಅವ್ನು ನೋಡಿದ್ರೆ ಕೇಳ್ತಾನೆ ದಟ್ ನಾನು ರೂಮ್ ಯಾಕೆ ಕ್ಲೀನ್ ಮಾಡಿದ್ರಿ, ನಾನೇ ಮಾಡ್ಕೊತೀನಿ ಅಂತ. ಬಿಕಾಸ್ ಅವ್ನು ಎಲ್ಲೆಲ್ಲಿ ಏನೇನು ಥಿಂಗ್ಸ್ ಇಟ್ಕೊಂಡಿರ್ತಾನೆ ಅವನಿಗೆ ಅದು ಅವ್ನು ಕಂಫರ್ಟಬಲ್ ಆಗೋ ಥರ ಇಟ್ಟಿರ್ತಾನೆ. ಸೊ ನಾನು ನನ್ನ ರೂಮ್ ಕ್ಲೀನ್ ಮಾಡಿದಾಗ ಎವ್ರಿ ಟೈಮ್ ಹೇಳ್ತಿರ್ತಾನೆ. ಸೊ ಏನೂ ಜಾಸ್ತಿ ಟಚ್ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಮಾಡಿ ಕೊಟ್ಟೆ. ಇದೆಲ್ಲ ಆದಮೇಲೆ ಹೊರಗಡೆ ಕ್ಲೀನ್ ಮಾಡೋಣ ಅಂತ ಹೊರಟೆ. ಹೊರಗಡೆ ನಂದು ಪ್ಯಾಸೇಜ್ ಸ್ವಲ್ಪ ಚಿಕ್ಕದೇನೆ, ತುಂಬ ದೊಡ್ಡದೆಲ್ಲ ಏನಿಲ್ಲ. ಸೊ ಗೇಟ್ ಈಚೆ ಫಸ್ಟೇ ಬೆಳಿಗ್ಗೆ ಅತ್ತೆ ಎದ್ದು ನೀರೆಲ್ಲ ಹಾಕಿ ರಂಗೋಲಿ ಹಾಕಿರ್ತಾರೆ. ಸೊ ನಾನು ಒಳಗಡೆ ಕ್ಲೀನ್ ಮಾಡ್ಕೊತೀನಿ. ಒಳಗಡೆ ಹೊಸದೆಲ್ಲ ಒರೆಸ್ಬಿಟ್ಟು ಅಷ್ಟ ಕುಂಕುಮ ಎಲ್ಲ ಇಟ್ಕೊಂಡು ಕಸ ಎಲ್ಲ ಗುಡಿಸ್ಬಿಟ್ಟು ಎತ್ತಾಕ್ಬಿಟ್ಟು ನೆಲ ಒರೆಸ್ಕೊತೀನಿ ಈಚೆ ಕೂಡ. ಒಳಗಡೆಯಿಂದ ನೆಲ ಒರೆಸ್ಕೊಂಡು ಸ್ಟಾರ್ಟ್ ಮಾಡಿದೆ. ಯೂಶ್ವಲಿ ಕಸ ಗುಡಿಸುವಾಗಲೂ ಅಷ್ಟೇ, ನೆಲ ಒರೆಸುವಾಗಲೂ ಅಷ್ಟೇ ಮನೆ ಒಳಗಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡೋಗಿ ಅಟ್ ದ ಎಂಡ್ ಲಾಸ್ಟ್ವರೆಗೂ ಬಾಗಿಲು ಹೊರಗಡೆ ಕೂಡ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾನು ಆ ಕೆಲಸನ ಮುಗಿಸ್ಕೊತೀನಿ. ಸೊ ಫಸ್ಟು ಕಸ ಗುಡಿಸ್ಕೊಂಡು ಆಮೇಲೆ ನೆಲ ಎಲ್ಲ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಈಚೆ ಕೂಡ ಒರೆಸ್ಕೊಳ್ಳೋಣ ಅಂತ ಈಚೆ ಬೇರೆ ಮಾಪಿತ್ತು, ಅದರಲ್ಲಿ ಕೂಡ ಸೇರ್ಕೊಂಡು ಮನೆ ಕೆಲಸ ಮಾಡ್ತಾ ಟೈಮ್ ಹೇಗಿರ್ಬೇಕು ಅಂತಲೇ ಗೊತ್ತಾಗಲ್ಲ. ಎಷ್ಟು ಫಾಸ್ಟಾಗಿ ಟೈಮ್ ಪಾಸ್ ಆಗ್ತಾ ಇರುತ್ತೆ. ನಾವು ಒಂದು ಟೈಮ್ಗೆ ಅಂದ್ಕೊಂಡಿರ್ತೀವಿ ಟೈಮ್ ಈ ಕೆಲಸ ಆಗಬೇಕು, ಈ ಟೈಮ್ ಈ ಕೆಲಸ ಮುಗಿಸ್ಬೇಕು ಅಂತ. ಬಟ್ ಅದು ಆಗೋ ಟೈಮಲ್ಲೇ ಆಗೋದು. ಟೈಮ್ ನೋಡ್ತಾ ಇರ್ತೀವಿ, ಇನ್ನೂ ಅರ್ಧ ಗಂಟೆ ಇದೆ, ಈ ಅರ್ಧ ಗಂಟೆಯಲ್ಲಿ ಇಷ್ಟು ಕೆಲಸ ಮುಗಿಸ್ಬಿಡೋಣ, ಮತ್ತೆ ತಿಳ್ಕೊಂಬಿಡೋಣ, ಇದೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಅದು ಕ್ಲೀನ್ ಮಾಡ್ತಾ ಒಂದಕ್ಕೊಂದು ಸೇರ್ತಾ ಮನೆ ಅಂದ್ರೇ ಹಾಗೆ ಅನಿಸುತ್ತೆ. ಒಂದಕ್ಕೊಂದು ಸೇರ್ತಾ ಏನೋ ಕ್ಲೀನ್ ಮಾಡೋದು ಇನ್ನೇನೋ ಕ್ಲೀನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರ್ತೀವಿ. ಸೊ ಮುಗಿಸೋ ಅಷ್ಟರಲ್ಲಿ ತುಂಬ ಲೇಟಾಗಿಬಿಡುತ್ತೆ. ನಾನು ಕೆಲಸಕ್ಕೆ ಹೆಂಗಿದ್ರು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಮುಗಿಸ್ಬಿಡೋಣ ಅಂತ ನಾನು ಲಂಚ್ ಕೂಡ ಮಾಡಿದ್ರೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಯಾಕಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಒಂದು ಫ್ರೀ ಇರುತ್ತೆ ನಿಮ್ಮದೇ ಊಟ ತಿನ್ನೋಕ್ಕೆ ಅಂತ. ಅವಳು ಎದ್ದೇಳೋಕ್ಕಿಂತ ಮುಂಚೆ ನಾನು ಕೆಲಸ ಮಾಡ್ಕೊಂಡ್ಬಿಟ್ರೆ ನನಗಿನ್ನೂ ಅವಳನ್ನ ನೋಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಸೊ ಈಚೆ ಎಲ್ಲ ಹೊಸಾಯಿತು, ದೇವ್ರ ಸಾಮಾನು ತೆಗಿಬೇಕಿತ್ತು. ಸೊ ಎಲ್ಲ ಎತ್ತಿಟ್ಕೊತಾ ಇದ್ದೆ. ಹಳೆ ಹೂವು ಎಲ್ಲ ಒಂದು ಸ್ನಾನ ಆಗಿದ ತಕ್ಷಣ ತೆಗೆದ್ಬಿಟ್ಟಿದ್ದೆ. ಸೊ ದೇವ್ರ ಸಾಮಾನು ತೊಳೆಯೋಣ ಅಂತ ಎತ್ತಿಟ್ಕೊತಾ ಇದ್ದೆ. ನಾನು ದೇವ್ರ ಸಾಮಾನ ವಾರಕ್ಕೆ ಒಂದು ಸರಿ ತೊಳಿತೀನಿ. ಸೊ ಅಷ್ಟೆಲ್ಲ ಏನು ಗಲೀಜಿರಲ್ಲ. ಸೊ ಬೇಗ ತೊಳ್ಕೊಂಡ್ಬಿಟ್ಟೆ.
ಆಮೇಲೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಊಟ ಮಾಡೋಣ ಅಂತ ಹಾಕ್ಕೊತಾ ಇದ್ದೆ. ನಾನಿವತ್ತು ವೈಟ್ ರೈಸು ಹಾಗೆ ಬದನೆಕಾಯಿ ಸಾರು ಮಾಡಿದ್ದೆ. ಸೊ ತೋರಿಸ್ತಿದ್ದೀನಿ, ಸಾರು ಚೆನ್ನಾಗಿ ಬಂದಿತ್ತು. ಸೊ ಎಲ್ಲ ರೆಸಿಪೀಸು ಆಲ್ಮೋಸ್ಟ್ ಯೂಟ್ಯೂಬ್ ನೋಡೇ ಟ್ರೈ ಮಾಡ್ತೀನಿ. ಅಷ್ಟೊಂದು ಕುಕ್ಕಿಂಗಲ್ಲಿ ಏನು ಎಕ್ಸ್ಪರ್ಟ್ ಇಲ್ಲ. ಸೊ ನೋಡಿ ಅಡುಗೆ ನೋಡ್ಕೊಂಡು ಡಿಫ್ರೆಂಟಾಗಿ ಅದು ಮಾಡೋಣ ಇದು ಮಾಡೋಣ ಅಂತ ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದಿ ಲೋಕಪಾಲಕೆಲ್ಲ ಸಾಕುವರಾನಯ ಶ್ರೀಕರರಾಗವೇ. ಸುಖವನ್ನೇ ನೀನೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ. ಹೀಗಿದ್ದರೇನು ನಾನು, ಹೀಗಿದ್ದರೇನು ನಾನು ರಾಘವೇಂದ್ರ. ಯಾರು ಹೋಗಿದ್ದೀರಾ ನನಗೆ ಎಲ್ಲಿ ಹೋಗಿದ್ದೀರಾ ನಾನು ಹೋಗಿದ್ದೀರಾ ಆಯ್ತು ಆಯ್ತು ಅಲ್ಲಿಂದ ಜಯನಗರ